ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಳೆದ ವಾರ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಸುಮಾರು ಜನ ಕಾಂಗ್ರೆಸ್ ಶಾಸಕರ ಜೊತೆಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೂಲಕ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು, ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಶಾಸಕರ ಅಸಮಾಧಾನ ಕಂಡು ಬರ್ತಾ ಇದೆ, ಅವರ ಏನು ಆರೋಪ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಮತ್ತೊಮ್ಮೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು 1-to-1 ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆಪಿಸಿಸಿ ಕಚೇರಿಗೆ ಶಾಸಕ ಆಸಿಫ್ ಸೇಠ್ ಎಂಟ್ರಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಇನ್ನೂ ಆಗಮಿಸಬೇಕು, ಅವರ ಆಗಮನಕ್ಕೂ ಮುನ್ನವೇ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಇವತ್ತು ಕೂಡ ಸಚಿವರ ವಿರುದ್ಧ ದೂರನ್ನ ಕೊಡ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಗ್ಯಾರಂಟಿ ರೀಚ್ ಆಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಶಾಸಕರು ಇವತ್ತು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ವೋಟ್ ಹಾಕಿರುವಂಥ ಮತದಾರರು ತರಾಟೆಗೆ ತಗೊಳ್ತಾರೆ. ಕ್ಷೇತ್ರಕ್ಕೆ ಹೋದ್ರೆ ಏನಯ್ಯ, ನಿಮ್ಮನ್ನು ನಂಬಿ ನಾವು ಗೆಲ್ಸಿದ್ರೆ ಒಂದು ರೋಡ್ ಹಾಕ್ಸೋಕ್ಕಾಗಿಲ್ಲ, ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ, ಸರಿ ನೀರು ಬರಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಳೆದ ವಾರ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಸುಮಾರು ಜನ ಕಾಂಗ್ರೆಸ್ ಶಾಸಕರ ಜೊತೆಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೂಲಕ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು, ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಶಾಸಕರ ಅಸಮಾಧಾನ ಕಂಡು ಬರ್ತಾ ಇದೆ, ಅವರ ಏನು ಆರೋಪ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಮತ್ತೊಮ್ಮೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು 1-to-1 ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆಪಿಸಿಸಿ ಕಚೇರಿಗೆ ಶಾಸಕ ಆಸಿಫ್ ಸೇಠ್ ಎಂಟ್ರಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಇನ್ನೂ ಆಗಮಿಸಬೇಕು, ಅವರ ಆಗಮನಕ್ಕೂ ಮುನ್ನವೇ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಇವತ್ತು ಕೂಡ ಸಚಿವರ ವಿರುದ್ಧ ದೂರನ್ನ ಕೊಡ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಗ್ಯಾರಂಟಿ ರೀಚ್ ಆಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಶಾಸಕರು ಇವತ್ತು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ವೋಟ್ ಹಾಕಿರುವಂಥ ಮತದಾರರು ತರಾಟೆಗೆ ತಗೊಳ್ತಾರೆ. ಕ್ಷೇತ್ರಕ್ಕೆ ಹೋದ್ರೆ ಏನಯ್ಯ, ನಿಮ್ಮನ್ನು ನಂಬಿ ನಾವು ಗೆಲ್ಸಿದ್ರೆ ಒಂದು ರೋಡ್ ಹಾಕ್ಸೋಕ್ಕಾಗಿಲ್ಲ, ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ, ಸರಿ ನೀರು ಬರಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಳೆದ ವಾರ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಸುಮಾರು ಜನ ಕಾಂಗ್ರೆಸ್ ಶಾಸಕರ ಜೊತೆಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೂಲಕ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು, ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಶಾಸಕರ ಅಸಮಾಧಾನ ಕಂಡು ಬರ್ತಾ ಇದೆ, ಅವರ ಏನು ಆರೋಪ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಮತ್ತೊಮ್ಮೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು 1-to-1 ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆಪಿಸಿಸಿ ಕಚೇರಿಗೆ ಶಾಸಕ ಆಸಿಫ್ ಸೇಠ್ ಎಂಟ್ರಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಇನ್ನೂ ಆಗಮಿಸಬೇಕು, ಅವರ ಆಗಮನಕ್ಕೂ ಮುನ್ನವೇ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಇವತ್ತು ಕೂಡ ಸಚಿವರ ವಿರುದ್ಧ ದೂರನ್ನ ಕೊಡ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಗ್ಯಾರಂಟಿ ರೀಚ್ ಆಗ್ತಾ ಇಲ್ಲ,
ಈ ಥರದ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಶಾಸಕರು ಇವತ್ತು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ವೋಟ್ ಹಾಕಿರುವಂಥ ಮತದಾರರು ತರಾಟೆಗೆ ತಗೊಳ್ತಾರೆ. ಕ್ಷೇತ್ರಕ್ಕೆ ಹೋದ್ರೆ ಏನಯ್ಯ ನಿಮ್ಮನ್ನು ನಂಬಿ ನಾವು ಗೆಲ್ಸಿದ್ರೆ ಒಂದು ರೋಡ್ ಹಾಕ್ಸೋಕ್ಕಾಗಿಲ್ಲ, ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ, ಸರಿ ನೀರು ಬರಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಥರದ ಸಮಸ್ಯೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಕಳೆದ ವಾರ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಸುಮಾರು ಜನ ಕಾಂಗ್ರೆಸ್ ಶಾಸಕರ ಜೊತೆಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೂಲಕ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು, ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಶಾಸಕರ ಅಸಮಾಧಾನ ಕಂಡು ಬರ್ತಾ ಇದೆ, ಅವರ ಏನು ಆರೋಪ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಮತ್ತೊಮ್ಮೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು 1-to-1 ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆಪಿಸಿಸಿ ಕಚೇರಿಗೆ ಶಾಸಕ ಆಸಿಫ್ ಸೇಠ್ ಎಂಟ್ರಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಇನ್ನೂ ಆಗಮಿಸಬೇಕು. ಅವರ ಆಗಮನಕ್ಕೂ ಮುನ್ನವೇ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಇವತ್ತು ಕೂಡ ಸಚಿವರ ವಿರುದ್ಧ ದೂರನ್ನ ಕೊಡ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಗ್ಯಾರಂಟಿ ರೀಚ್ ಆಗ್ತಾ ಇಲ್ಲ. ಈ ಥರದ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಶಾಸಕರು ಇವತ್ತು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ವೋಟ್ ಹಾಕಿರುವಂಥ ಮತದಾರರು ತರಾಟೆಗೆ ತಗೊಳ್ತಾರೆ. ಕ್ಷೇತ್ರಕ್ಕೆ ಹೋದ್ರೆ ಏನಯ್ಯ ನಿಮ್ಮನ್ನು ನಂಬಿ ನಾವು ಗೆಲ್ಸಿದ್ರೆ ಒಂದು ರೋಡ್ ಹಾಕ್ಸೋಕ್ಕಾಗಿಲ್ಲ, ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ, ಸರಿ ನೀರು ಬರಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಥರದ ಸಮಸ್ಯೆಗಳು. ಎಂಟ್ರಿ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಇನ್ನೂ ಆಗಮಿಸಬೇಕು. ಅವರ ಆಗಮನಕ್ಕೂ ಮುನ್ನವೇ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಇವತ್ತು ಕೂಡ ಸಚಿವರ ವಿರುದ್ಧ ದೂರನ್ನ ಕೊಡ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಲ್ಲಿ ಗ್ಯಾರಂಟಿ ರೀಚ್ ಆಗ್ತಾ ಇಲ್ಲ. ಈ ಥರದ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಶಾಸಕರು ಇವತ್ತು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ವೋಟ್ ಹಾಕಿರುವಂಥ